90% ಗಿಂತ ಜಾಸ್ತಿ ಜನ ಗೂಗಲ್ ಕ್ರೋಮ್ ರೈಟ್ ಟಾಪ್ ಕಾರ್ನರ್ ಒಳಗಿರೋ ಆಸ್ಕ್ ಜಮ್ನೈ ಬಟನ್ ಅನ್ನ ಇಗ್ನೋರ್ ಮಾಡೇ ಇರ್ತಾರ. ನೀವೇನಾದ್ರೂ ಅವ್ರೊಳಗಡೆ ಒಬ್ರಾಗಿದ್ರಿ ಅಂತಂದ್ರೆ ಈ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಯಾಕಂತಂದ್ರೆ ನೀವು ಗೂಗಲ್ ಕ್ರೋಮ್ ಒಳಗಡೆ ಇರೋ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ನೀವು ಗೂಗಲ್ ಜಮ್ನೈ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಸೆಪರೇಟ್ ಟ್ಯಾಬ್ ಅನ್ನ ಓಪನ್ ಮಾಡಿ ಅಥವಾ ಬ್ರೌಸರ್ ಅನ್ನ ಓಪನ್ ಮಾಡಿ ಯೂಸ್ ಮಾಡಬೇಕು ಅಂತ ಅವಶ್ಯಕತೆನೇ ಇಲ್ಲ. ನೀವು ಯಾವ ವೆಬ್ಸೈಟ್ ಒಳಗಡೆ ಇದ್ದೀರಿ, ಯಾವ ಪೇಜ್ ಒಳಗಡೆ ಇದ್ದೀರಲ್ಲ ಅಲ್ಲಿಂದಾನೇ ನೀವು ಗೂಗಲ್ ಜಮ್ನೈನ ಆಕ್ಸೆಸ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಈ ರೈಟ್ ಟಾಪ್ ಕಾರ್ನರ್ ಒಳಗೆ ಇರುವಂತ ಗೂಗಲ್ ಜಮ್ನೈನ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಮತ್ತೆ ಇದರಿಂದ ನೀವು ಏನೆಲ್ಲ ಅಚೀವ್ ಮಾಡಬಹುದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೇನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಇನ್ನೂವರೆಗೂ ಕ್ರೋಮ್ ಬ್ರೌಸರ್ ಅನ್ನ ಇನ್ಸ್ಟಾಲ್ ಮಾಡಿಲ್ಲ ಅಥವಾ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಕ್ರೋಮ್ ಬ್ರೌಸರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಬಹುದು. ಒಂದ್ಸರಿ ಇನ್ಸ್ಟಾಲೇಷನ್ ಆದ್ಮೇಲೆ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡ ಲಾಗಿನ್ ಮಾಡ್ರಿ. ಪ್ರಿಫರೇಬ್ಲಿ ನೀವು ಯಾವ ಅಕೌಂಟ್ ಒಳಗಡೆ ಜಮ್ನೈನ ಯೂಸ್ ಮಾಡ್ತಾ ಇದೀರಲ್ಲ ಅದೇ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡ ಲಾಗಿನ್ ಮಾಡ್ರಿ. ನಿಮಗೆ ಬೆಟರ್ ಬೆನಿಫಿಟ್ ಸಿಗ್ತಾವ. ಮತ್ತೆ ನೀವೇನಾದ್ರೂ ಇನ್ನೂವರೆಗೂ ಗೂಗಲ್ ಜಮ್ನೈನ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ gemini.google.com ಗೆ ಹೋಗ್ರಿ. ಡೈರೆಕ್ಟ್ ಆಗಿ ನೀವು ವೆಬ್ ಬ್ರೌಸರ್ ಒಳಗಡೆ ಇದನ್ನ ಆಕ್ಸೆಸ್ ಮಾಡಬಹುದು. ಅಂಡ್ ಅನದರ್ ಥಿಂಗ್, ಗೂಗಲ್ ಮತ್ತೆ ಜಿಯೋ ಅವರ ಪಾರ್ಟ್ನರ್ಶಿಪ್ ಒಳಗಡೆ ನಿಮಗೆ 18 ಮಂತ್ಸ್ ಜಮ್ನೈ ಪ್ರೋ ವರ್ಷನ್ ಅನ್ನ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಜಿಯೋ ಸಿಮ್ ಕಾರ್ಡ್ ಇತ್ತು ಅಂತಂದ್ರೆ ಈ ಸರ್ವಿಸ್ ಅನ್ನ ನೀವು ಅವೈಲ್ ಮಾಡಬಹುದು. ಇದ್ರ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಡ್ರಿ. ಇಟ್ ಈಸ್ ವೆರಿ ಸಿಂಪಲ್ ಪ್ರಾಸೆಸ್. ಈ ಜಿಯೋ ಆಫರ್ ಒಳಗಡೆ ನಿಮಗೆ ಜಮ್ನೈ ಪ್ರೋ ಅಷ್ಟೇ ಅಲ್ಲದ 5TB ಸ್ಟೋರೇಜ್ ಸಿಗ್ತೈತಿ, ಜಮ್ನೈ ಓಮ್ನಿ ಸಿಗ್ತೈತಿ, ನೋಟ್ಬುಕ್ LM ಪ್ರೋ ವರ್ಷನ್ ಸಿಗ್ತೈತಿ, ನ್ಯಾನೋ ಬನಾನಾ ಸಿಗ್ತೈತಿ, ಗೂಗಲ್ ವರ್ಕ್ ಫ್ಲೋ ಸಿಗ್ತೈತಿ. ಬಹಳಷ್ಟು ಗೂಗಲ್ AI ಪ್ರಾಡಕ್ಟ್ಸ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಇದ್ರೊಳಗಡೆ ಸಿಗ್ತೈತಿ. ಸೊ ಇದನ್ನ ಕ್ಲೇಮ್ ಮಾಡ್ಕೊಡ್ರಿ. ಇದ್ರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಸೊ ಒಂದ್ಸಾರಿ ನೀವು ನಿಮ್ಮ ಸೆಟಪ್ ಅನ್ನ ಮುಗಿಸಿದ ಮೇಲೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಆಸ್ಕ್ ಜಮ್ನೈ ಅಂತ ಆಯ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಯಾವ ವೆಬ್ ಬ್ರೌಸರ್ ಒಳಗಡೆ ಇದ್ರಲ್ಲ ಅಲ್ಲೇ ಒಂದು ಟ್ಯಾಬ್ ಓಪನ್ ಆಗ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಟ್ಯಾಬ್ ಇಲ್ಲಿ ಒಂದು ಅಂಡರ್ಲೈನ್ ಆಯ್ತಾ. ಸೊ ದಟ್ ಮೀನ್ಸ್ ಇವಾಗ ಜಮ್ನೈ ಈ ಬ್ರೌಸರ್ ಒಳಗಡೆ ಓಪನ್ ಆಗೈತಿ ಅಂತ ಅರ್ಥ. ಸೊ ನೀವಿಲ್ಲಿ ಬಹಳಷ್ಟು ಥಿಂಗ್ಸ್ ಗಳನ್ನ ಮಾಡಬಹುದು. ನೀವು ರಿಸರ್ಚ್ ಪೇಪರ್ ಅನ್ನ ಸಮರೈಸ್ ಮಾಡಿಸಬಹುದಾ, ಇಮೇಲ್ಸ್ ಅನ್ನ ಬರೆಸಬಹುದಾ, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಮಾಡಬಹುದಾ, ರೈಟ್. ಸೊ ನಾನಿವಾಗ ಅದೆಲ್ಲಾನು ಸ್ಟೆಪ್ ಬೈ ಸ್ಟೆಪ್ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೇನೆ. ಇದರಿಂದ ನೀವು ಬಹಳಷ್ಟು ಟೈಮ್ ಅನ್ನ ಸೇವ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ UI ಅನ್ನ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾನೆ ಕ್ವಿಕ್ ಆಗಿ. ಫಸ್ಟ್ ಥಿಂಗ್ ಫಸ್ಟ್, ಇಲ್ಲಿ ಟಾಪ್ ಒಳಗಡೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಸಿಗ್ತತಿ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಪರ್ಸನಲ್ ಇಂಟೆಲಿಜೆನ್ಸ್ ಸಿಗ್ತತಿ. ಪರ್ಸನಲ್ ಇಂಟೆಲಿಜೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಡೈರೆಕ್ಟ್ ಜಮ್ನೈ ಪರ್ಸನಲ್ ಇಂಟೆಲಿಜೆನ್ಸ್ ಏನಿತ್ತಲ್ಲ ಆ ಪೇಜ್ಗೆ ಹೋಗ್ತಾರೆ. ಇದ ನಿಮ್ಮ ಜಮ್ನೈ ರಿಯಲ್ ಅಕೌಂಟ್ ಏನೈತಲ್ಲ ಅದಕ್ಕೆ ಕನೆಕ್ಟೆಡ್ ಆಗೈತಿ. ಇಲ್ಲಿ ನೀವು ಮೆಮರಿಯನ್ನ ಆನ್ ಮಾಡಬಹುದು. ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತಾನೆ ಇದನ್ನ ಆಲ್ವೇಸ್ ಆನ್ ಇಡ್ರಿ, ಇದು ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ. ಆಮೇಲೆ ಇಲ್ಲಿ ಕನೆಕ್ಟೆಡ್ ಆಪ್ ಒಳಗಡೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಗೂಗಲ್ ವರ್ಕ್ ಸ್ಪೇಸ್ ಅನ್ನ ಆನ್ ಮಾಡಬಹುದು. ಲೈಕ್ ಜಿಮೇಲ್ ಅನ್ನ ಆಕ್ಸೆಸ್ ಮಾಡಬಹುದು, ಡಾಕ್ಸ್, ಗೂಗಲ್ ಕೀಪ್ಸ್, ಟಾಸ್ಕ್, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ನೀವು ಇಲ್ಲಿ ಆಕ್ಸೆಸ್ ಮಾಡಬಹುದು. ಅದಷ್ಟೇ ಅಲ್ಲದೆ ಗೂಗಲ್ ಸರ್ಚಸ್, ಗೂಗಲ್ ಫೋಟೋಸ್, ಯೂಟ್ಯೂಬ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ನೀವು ಇಲ್ಲಿ ಆನ್ ಮಾಡಬಹುದು. ಇವಾಗ ನೀವು ಕ್ಯಾನ್ವಾನ ಕೂಡ ಯೂಸ್ ಮಾಡಬಹುದು. ಇಲ್ಲಿ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಫಾರ್ ಜಮ್ನೈ. ನೀವೇನಾದ್ರೂ ಜಮ್ನೈಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಿದ್ರು ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬಹುದು. ದಟ್ ಈಸ್ ಅಬೌಟ್ ಪರ್ಸನಲ್ ಇಂಟೆಲಿಜೆನ್ಸ್. ಇದಷ್ಟೇ ಅಲ್ಲದೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಇನ್ನೊಂದು ಸೆಟ್ಟಿಂಗ್ಸ್ ಐತಿ, ಓಪನ್ ಕ್ರೋಮ್ ಸೆಟ್ಟಿಂಗ್ಸ್ ಅಂತ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಶಾರ್ಟ್ಕಟ್ ಕೀಸ್ ಗಳನ್ನ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು ಅಥವಾ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಇವಾಗ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಬರೋಣ. ಇಲ್ಲಿ ಕೆಳಗಡೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಚಾಟ್ ಬಾಕ್ಸ್ ಏನೈತಲ್ಲ ಇಲ್ಲಿ ನೀವು ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರಾಂಪ್ಟ್ಸ್ ಅನ್ನ ಬರೀಬಹುದು. ಆಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿಂದ ಡೈರೆಕ್ಟ್ ಆಗಿ ಟ್ಯಾಬ್ಸ್ ಗಳನ್ನ ಆಕ್ಸೆಸ್ ಮಾಡಬಹುದು. ಇಲ್ಲಿ ಸ್ಕಿಲ್ಸ್ ಅಂತ ಕೂಡ ಐತಿ, ಸ್ಕಿಲ್ಸ್ ಅನ್ನ ಕೂಡ ನೀವು ಆಡ್ ಮಾಡಬಹುದು. ನಾ ಇದ್ರ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಷ್ಟೇ ಅಲ್ಲದೆ ಇಲ್ಲಿ ಸೆಲೆಕ್ಟ್ ಫ್ರಮ್ ಸ್ಕ್ರೀನ್ ಅಂತ ಐತಿ, ಇದನ್ನ ಕೂಡ ನಾನು ನಿಮ್ಗೆ ಇನ್ನೊಂದ್ ಸ್ವಲ್ಪ ಹೊತ್ತೊಳಗಡೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ಮಾಡೆಲ್ ಪಿಕ್ಕರ್ ಕೂಡ ಸಿಗ್ತೈತೆ. ಇಲ್ಲಿಂದ ನೀವು ಮಾಡೆಲ್ಸ್ ಗಳನ್ನ ಪಿಕ್ ಮಾಡಬಹುದು. ನೀವು ಜಮ್ನೈ ಒಳಗಡೆ ಯಾವ ತರ ಮಾಡ್ತಿರೋ ಆ ತರ. ಇಲ್ಲಿ ನಿಮ್ಗೆ ಆಟೋ ವರ್ಷನ್ ಕೂಡ ಸಿಗ್ತೈತಿ. ಅಂದ್ರೆ ನಿಮ್ಮ ಪ್ರಾಂಪ್ಟ್ ಯಾವ ತರ ಇರ್ತೈತಲ್ಲ ಅದ್ರ ಮೇಲೆ
ಇದು ಮಾಡೆಲ್ ಅನ್ನ ತನ್ನಿಂತಾನೆ ಪಿಕ್ ಮಾಡ್ತೈತಿ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ಅದಲ್ಲದೆ ನಿಮಗೆ ನೀವೇನಾದ್ರೂ ಮ್ಯಾನ್ಯುವಲ್ ಆಗಿ ಪಿಕ್ ಮಾಡಬೇಕು ಅಂದ್ರೆ ಇಲ್ಲಿಂದ ನೀವು ಬೇರೆ ಅದರ್ 3 ಇದಾವಲ್ಲ ಇದ್ರೊಳಗಡೆ ಪಿಕ್ ಮಾಡಬಹುದು. ನಾ ಯೂಶುವಲಿ 3.5 ಫ್ಲಾಶ್ ಅನ್ನ ಯೂಸ್ ಮಾಡ್ತೇನೆ. ಇದು ಬೆಸ್ಟ್ ಮಾಡೆಲ್ ಐತಿ. ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಎಕ್ಸ್ಟೆಂಡೆಡ್ ಥಿಂಕಿಂಗ್ ಅನ್ನ ಕೂಡ ಆನ್ ಮಾಡಬಹುದು. ಸೊ ಈ ತರ ನೀವು ಇಲ್ಲಿ ನಿಮ್ಮ ಮಾಡೆಲ್ಸ್ ಗಳನ್ನ ಕೂಡ ಸೆಲೆಕ್ಟ್ ಮಾಡಬಹುದು. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ನಮ್ಮ ಕರ್ನಾಟಕದ ಹಿಸ್ಟ್ರಿಗೆ ಹೋಗ್ತಾನೆ. ಓಕೆ, ಕರ್ನಾಟಕ ಅಂತೇಳಿ ಜಸ್ಟ್ ಟೈಪ್ ಮಾಡ್ತೇನೆ. ಟೈಪ್ ಮಾಡಿ ಇಲ್ಲಿ ನಾ ಏನ್ ಮಾಡ್ತೇನೆ ವಿಕಿಪೀಡಿಯಾ ಪೇಜ್ ಅನ್ನ ಓಪನ್ ಮಾಡ್ತೇನೆ. ಈ ಪೇಜ್ ಒಳಗಡೆ ತುಂಬಾ ಇನ್ಫಾರ್ಮೇಶನ್ ಐತಿ. ಬಹಳಷ್ಟು ಇನ್ಫಾರ್ಮೇಶನ್ ಐತಿ. ಈ ಎಲ್ಲ ಎಂಟೈರ್ ವಿಕಿಪೀಡಿಯಾ ಪೇಜ್ ಅನ್ನ ಓದ್ಕೊಂಡು ಕೂತ್ಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಟೈಮ್ ನಮ್ಗೆ ಸ್ಪೆಂಡ್ ಮಾಡ್ಬೇಕಾಗ್ತೈತಿ. ಬಟ್ ನಾವಿಲ್ಲಿ ಆಸ್ಕ್ ಜಮನಾಯನ್ನ ಯೂಸ್ ಮಾಡ್ಕೊಂಡ ಇದಕ್ಕೆ ಡೈರೆಕ್ಟ್ ಆಗಿ ಇದನ್ನ ಸಮರೈಸ್ ಮಾಡುವಂತ ಕೇಳ್ಬೋದ. ಓಕೆ, ಸಮರೈಸ್ ದಿಸ್ ವೆಬ್ ಪೇಜ್. ಓಕೆ, ಈ ತರ ಸಿಂಪಲ್ ಆಗಿ ಪ್ರಾಂಪ್ಟ್ ಕೊಟ್ರಿ ಅಂತಂದ್ರೆ ಎಂಟರ್ ಕೊಟ್ಟೆ ಅಂತಂದ್ರೆ ಇವಾಗ ಇದೇನ್ ಮಾಡ್ತೈತಿ ಡೈರೆಕ್ಟ್ ಆಗಿ ನಾ ಇಲ್ಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಸಮರೈಸ್ ದಿಸ್ ವೆಬ್ಸೈಟ್ ವೆಬ್ ಪೇಜ್ ಅಂತ ಹೇಳ್ತಾ ಇದ್ದಾನೆ. ಇದು ಡೈರೆಕ್ಟ್ಲಿ ಈ ವಿಕಿಪೀಡಿಯಾ ಪೇಜ್ ಏನೈತಲ್ಲ ಎಂಟೈರ್ ವಿಕಿಪೀಡಿಯಾ ಪೇಜ್ ಇದನ್ನ ಇದು ಸಮರೈಸ್ ಮಾಡ್ತೈತಿ. ನೋಡ್ರಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಆಮೇಲೆ ಎಷ್ಟು ಫಾಸ್ಟ್ ಆಗಿ ಇದ ಎಕ್ಸ್ಪ್ಲೇನ್ ಮಾಡೈತಿ. ಓವರ್ ವ್ಯೂ ಅನ್ನ ಕೊಟ್ಟೈತಿ, ಜಿಯೋಗ್ರಫಿ ಮತ್ತೆ ಕ್ಲೈಮೇಟ್ ಅನ್ನ ಕೊಟ್ಟೈತಿ, ಎಕನಾಮಿ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಾಕತೈತಿ, ಡೆಮೋಗ್ರಾಫಿಕ್ಸ್, ಲ್ಯಾಂಗ್ವೇಜ್, ರಿಲಿಜನ್, ಸೊ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಫಾಸ್ಟ್ ಆಗಿ ನಮ್ಗೆ ಇಲ್ಲಿ ಇದ ಸಮರಿಯನ್ನ ಮಾಡ್ಕೊಡ್ತೈತಿ. ಇದಷ್ಟೇ ಅಲ್ಲದೆ ನೀವು ಯಾವ್ದಾದ್ರು ಒಂದು ರಿಸರ್ಚ್ ಪೇಪರ್ ಅನ್ನ ಓದ್ತಾ ಇದ್ರಿ ಅಂತಂದ್ರೆ ಅದನ್ನ ಕೂಡ ನೀವು ಸಮರೈಸ್ ಮಾಡಿಸಬಹುದಾ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಬಿಟ್ ಕಾಯಿನ್ ರಿಸರ್ಚ್ ಪೇಪರ್ ಅನ್ನ ಓಪನ್ ಮಾಡಿದ್ರೆ ಇದು 9 ಪೇಜ್ ಐತಿ ಮತ್ತೆ ಇದು ಫುಲ್ಲಿ ಟೆಕ್ನಿಕಲ್ ಐತಿ. ಇದನ್ನ ನೀವೇನಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಜನರಲಿ ಏನ್ ಮಾಡ್ತೇವ ಇದನ್ನ ಡೌನ್ಲೋಡ್ ಮಾಡ್ತೇವ, ಬೇರೆ ಒಂದು ಯಾವ್ದೋ AI ಟೂಲ್ ಹೋಗ್ಬಿಟ್ಟ ಅಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೇವ, ಅಪ್ಲೋಡ್ ಮಾಡಿ ಇದನ್ನ ಎಕ್ಸ್ಪ್ಲೇನ್ ಮಾಡ ಇದೆಲ್ಲ ನಾವು ಹೇಳ್ತೇವ. ಬಟ್ ಇಲ್ಲಿ ಆಸ್ಕ್ ಜಮನಾಯನ್ನ ಡೈರೆಕ್ಟ್ ಆಗಿ ಓಪನ್ ಮಾಡಿದ್ರೆ ಇಲ್ಲಿ ಈ ರಿಸರ್ಚ್ ಪೇಪರ್ ಏನೈತಲ್ಲ ಇದ್ರ ಬಗ್ಗೆ ನಾವಿಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳ್ಬೋದಾ, ಆಮೇಲೆ ಇದನ್ನ ನನಗೆ ಎಕ್ಸ್ಪ್ಲೇನ್ ಮಾಡು ಲೈಕ್ ಐ ಆಮ್ 5 ಅಂತ ಕೂಡ ಕೇಳ್ಬೋದು. ನಾ ಇಲ್ಲಿ ಇದನ್ನ ಹೇಳ್ತೇನೆ, ಎಕ್ಸ್ಪ್ಲೇನ್ ಮೀ ದಿಸ್ ವೈಟ್ ಪೇಪರ್, ಎಕ್ಸ್ಪ್ಲೇನ್ ಮೀ ದಿಸ್ ಬಿಟ್ಕಾಯಿನ್ ವೈಟ್ ಪೇಪರ್ ಲೈಕ್ ಐ ಆಮ್ 5. ಸೊ ಈ ತರ ಕೊಟ್ಟೆ ಅಂತಂದ್ರೆ ಇದು ಈ ಎಂಟೈರ್ 9 ಪೇಜ್ ಡಾಕ್ಯುಮೆಂಟ್ ಏನೈತಲ್ಲ ಇದನ್ನ ಸಮರೈಸ್ ಮಾಡಿ ನನಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೈತಿ. ಕಂಪ್ಲೀಟ್ ಈ ಬಿಟ್ಕಾಯಿನ್ ವೈಟ್ ಪೇಪರ್ ಅನ್ನ ಶಾರ್ಟ್ ಆಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಇಲ್ಲಿ ಒಂದ್ ಥಿಂಗ್ ಅನ್ನ ನೋಟಿಸ್ ಮಾಡ್ರಿ, ನಾವ್ ಇವಾಗ ಇಲ್ಲಿ ಬಿಟ್ಕಾಯಿನ್ ಪೇಜ್ ಒಳಗಡೆ ಇರ್ಬೇಕಾದ್ರೆ ಇದು ಬಿಟ್ಕಾಯಿನ್ ಪೇಜ್ ಅನ್ನ ಪಿಕ್ ಮಾಡೈತಿ. ನಾ ಇವಾಗ ಸಡನ್ ಆಗಿ ಕರ್ನಾಟಕ ವಿಕಿಪೀಡಿಯಾ ಪೇಜ್ ಹೋದೆ ಅಂತಂದ್ರೆ ಇದು ಸಡನ್ ಆಗಿ ಆ ಪೇಜ್ ಅನ್ನ ಪಿಕ್ ಮಾಡ್ತೈತಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮ್ಯಾನ್ಯುವಲ್ ಆಗಿ ಸ್ವಿಚ್ ಮಾಡಬೇಕು ಅಂತ ಇಲ್ಲ, ಇದು ಆಟೋಮೆಟಿಕ್ ಆಗಿ ತನ್ನಿಂತಾನೇನ ಯಾವ ಪೇಜ್ ಒಳಗಡೆ ಇರ್ತೇವಲ್ಲ ಅದನ್ನ ಪಿಕ್ ಮಾಡ್ತೈತಿ. ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀವು ಇಲ್ಲಿ ರೆಸ್ಪಾನ್ಸ್ ಏನ್ ಬಂದಿರ್ತೈತಲ್ಲ ಇದನ್ನ ರೆಸ್ಪಾನ್ಸ್ ಗೆ ವೋಟ್ ಮಾಡ್ಬೋದಾ, ಗುಡ್ ರೆಸ್ಪಾನ್ಸ್, ಬ್ಯಾಡ್ ರೆಸ್ಪಾನ್ಸ್ ವೋಟ್ ಮಾಡ್ಬೋದಾ, ಆಮೇಲೆ ರೀರನ್ ಮಾಡ್ಬೋದಾ, ಕಾಪಿ ಮಾಡ್ಬೋದಾ. ಇದಷ್ಟೇ ಅಲ್ಲದೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಮಲ್ಟಿಪಲ್ ಅದರ್ ಆಪ್ಷನ್ಸ್ ಕೂಡ ಸಿಗ್ತಾವ. ಲೈಕ್ ನೀವು ಇಲ್ಲಿ ಇದನ್ನ ಡಾಕ್ ಗ ಎಕ್ಸ್ಪೋರ್ಟ್ ಮಾಡ್ಬೋದಾ, ಜಿಮೇಲ್ ಗ ಡ್ರಾಫ್ಟ್ ಕೂಡ ಮಾಡಿಸ್ಬೋದಾ, ಇಮೇಲ್ ಅನ್ನ ಡ್ರಾಫ್ಟ್ ಕೂಡ ಮಾಡಿಸ್ಬೋದಾ ಈ ಔಟ್ಪುಟ್ ಅನ್ನ. ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಎಕ್ಸಾಕ್ಟ್ ಆಗಿ ಇದು ಯಾವ ತರ ವರ್ಕ್ ಆಗ್ತೈತಿ ಅಂತ ಹೇಳಿ. ಅದಷ್ಟೇ ಅಲ್ಲದೆ ನೀವು ನೋಡ್ರಿ ಇವಾಗ ಇಲ್ಲಿ ಒಂದು ಚಾರ್ಟ್ ಅನ್ನ ಓಪನ್ ಮಾಡಿದಿರಿ. ಇವಾಗ ನಿಮ್ಗೆ ಹೊಸ ಚಾರ್ಟ್ ಬೇಕಾಯ್ತು ಅಂತಂದ್ರೆ ಇಲ್ಲಿ ಈ ಪೆನ್ಸಿಲ್ ಐಕಾನ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹೊಸ ಚಾರ್ಟ್ ಓಪನ್ ಆಗ್ತೈತಿ. ಮತ್ತೆ ಇಲ್ಲಿ ನಿಮ್ಮ ಹಳೆ ಚಾರ್ಟ್ ಇಲ್ಲಿ ಮೇಲ್ಗಡೆನೆ ಇರ್ತೈತಿ. ನೀವು ಬೇಕು ಅಂದ್ರೆ ಮೂವ್ ಹಿಯರ್ ಅಂತಂದ್ರೆ ಅದನ್ನ ಇಲ್ಲಿ ಓಪನ್ ಮಾಡ್ತೈತಿ. ದೆನ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಓಲ್ಡ್ ಎಲ್ಲಾ ಚಾರ್ಟ್ ಗಳು ಇಲ್ಲಿ ನಿಮ್ಗೆ ರೀಸೆಂಟ್ ಚಾರ್ಟ್ ಒಳಗಡೆ ಕಾಣಿಸ್ತಾವ. ನೀವ್ ಇದನ್ನ ಇಲ್ಲಿ ಅಷ್ಟೇ ಅಲ್ದ ನಿಮ್ಮ ಜಮನೈ ವೆಬ್ ಬ್ರೌಸರ್ ಐತಲ್ಲ ಅಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಏನ್ ಚಾರ್ಟ್ ಮಾಡ್ತಿರಲ್ಲ ಇದೆಲ್ಲ ನಿಮ್ಮ ಜಮನೈ ವೆಬ್ ಬ್ರೌಸರ್ ಒಳಗಡೆ ಆಲ್ರೆಡಿ ಸೇವ್ ಆಗಿರ್ತೈತಿ. ನೀವು ಅಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಆಕ್ಸೆಸ್ ಮಾಡಬಹುದು. ಆಮೇಲೆ ಇದ್ರ ಇನ್ನೊಂದು ಬೆಸ್ಟ್ ಫೀಚರ್ ಏನು ಅಂತಂದ್ರೆ ನೀವು ಇದನ್ನ ಬೇಕು ಅಂತಂದ್ರೆ ಪಾಪ್ಔಟ್ ಮಾಡಬಹುದು. ಲೈಕ್ ಈ ತರ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇದನ್ನ ನೀವು ತಗೊಂಡೋಗಿ ಈ ತರ ಇಟ್ಕೊಳ್ಬಹುದು. ನಾ ಇವಾಗ ಇದನ್ನ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ಇಟ್ಕೊಂಡ್ಬಿಡ್ತೇನೆ. ಆಮೇಲೆ ಇದ್ರದ್ದು ರೀಸೈಜ್ ಕೂಡ ಮಾಡ್ಬೋದ, ನಿಮ್ಗೆ ಬೇಕು ಅಂದ್ರೆ ಇದನ್ನ ಸ್ಮಾಲ್ ಮಾಡ್ಬೋದ. ಆಮೇಲೆ ಈ ತರ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಇದನ್ನ ರೀಸೈಜ್ ಕೂಡ ಮಾಡ್ಬೋದ. ನಾ ಇದನ್ನ ಮತ್ತೆ ಸೈಡ್ ಬಾರ್ಗ್ ತಗೊಂಡು ಹೋಗ್ತಾನೆ, ಇಲ್ಲೇ ಓಪನ್ ಆಗ್ಲಿ. ಸೊ ದಟ್ ಈಸ್ ಪರ್ಫೆಕ್ಟ್ ಪ್ಲೇಸ್. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಟೆಪ್ ಹೋಗೋಣ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ ದಿಸ್ ವಿಲ್ ಬ್ಲೋ ಯುವರ್ ಮೈಂಡ್. ಸಪೋಸ್ ಅನ್ಕೊಡ್ರಿ ನೀವು ಯೂಟ್ಯೂಬ್ ಒಳಗಡೆ ಇದ್ರಿ, ಯೂಟ್ಯೂಬ್ ಒಳಗಡೆ ನೀವು ಯಾವುದೇ ಒಂದು ರಿಸರ್ಚ್ ಮಾಡಬೇಕು ಅಥವಾ ನಿಮ್ಮ ನೆಕ್ಸ್ಟ್ ವೀಕ್ಗೆ ವಿಡಿಯೋಸ್ ಅನ್ನ ರಿಸರ್ಚ್ ಮಾಡಬೇಕು ಅಂತ ಇದ್ದೀರಿ ಅಂತ ಅನ್ಕೊಡ್ರಿ. ಸೊ ಇಲ್ಲಿ ನೀವು ಆಸ್ಕ್ ಜಮನಾಯನ್ನ ಯೂಸ್ ಮಾಡ್ಕೊಂಡ ಇನ್ ಡೆಪ್ತ್ ರಿಸರ್ಚ್ ಅನ್ನ ಮಾಡಿಸಬಹುದಾ. ಲೆಟ್ ಮಿ ಜಸ್ಟ್ ಶೋ ಯು. ನಾ ಇಲ್ಲಿ ನನ್ನ ಚಾನಲ್ ಅನ್ನ ಓಪನ್ ಮಾಡ್ತೇನೆ, ರಾಜ್ವೀರ್ AI ಸ್ಟುಡಿಯೋನ. ಓಕೆ, ಸೊ ಇವಾಗ ನಾನು ಚಾನಲ್ ಅನ್ನು ಓಪನ್ ಮಾಡಿ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇದಕ್ಕೆ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಡ್ತೇನೆ, ಬ್ರೈನ್ ಸ್ಟಾರ್ಮ್ ವಿಡಿಯೋ ಐಡಿಯಾಸ್ ಫಾರ್ ಮೈ ಚಾನಲ್ ಅಂತ ಹೇಳಿ. ಇದನ್ನ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು
ಇದು ನನ್ನ ಚಾನಲನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ನನಗೆ ವಿಡಿಯೋ ಐಡಿಯಾದನ್ನು ಜನರೇಟ್ ಮಾಡ್ತೈತಿ. ಸಿ ಬೇಸ್ಡ್ ಆನ್ ಯುವರ್ ಚಾನಲ್ಸ್ ಫೋಕಸ್ ಆನ್ ಟೀಚಿಂಗ್ ಪವರ್ಫುಲ್ AI ಟೂಲ್ಸ್, ಈ ಎಲ್ಲ ವಿಡಿಯೋಸನ್ನು ನಾನು ಮಾಡ್ಬೋದು ಅಂತೇಳಿ ನನಗೆ ಹೇಳಾಕತ್ತೈತಿ. ಸೈಡ್ ಹಸಲ್ ಅಂಡ್ ಅರ್ನಿಂಗ್ಸ್ ವಿತ್ AI, ಡೀಪ್ ಡೈವ್ ಇಂಟು ಟ್ರೆಂಡಿಂಗ್ ಡೆವಲಪರ್ ಟೂಲ್ಸ್, ಸ್ಟೂಡೆಂಟ್ ಅಂಡ್ ಪ್ರೊಡಕ್ಟಿವಿಟಿ ಗ್ರೋತ್ ಹ್ಯಾಕ್ಸ್. ಸೊ ಇದೆಲ್ಲ ವಿಡಿಯೋಸನ್ನು ನಾನು ಮಾಡ್ಬೋದು ಅಂತೇಳಿ ಇದು ನನಗೆ ಹೇಳಾಕತ್ತೈತಿ. ಇವಾಗ ನಾ ಇಲ್ಲಿ ಒಂದು ವಿಡಿಯೋನ ಓಪನ್ ಮಾಡ್ತಾನೆ, ಲೈಕ್ ಪ್ಲೇ ಮಾಡ್ತಾನೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ವಿಡಿಯೋ ನಂದ ಪ್ಲೇ ಆಗಕತ್ತೈತಿ. ನೀವು ಬೇಕು ಅಂತಂದ್ರೆ ಈ ವಿಡಿಯೋನ ಎಂಟೈರ್ ಆಗಿ ನೋಡ್ಬೇಕು ಅಂತಾನೆ ಇಲ್ಲ. ನೀವು ಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇದಕ್ಕೆ ಹೇಳ್ಬೋದು ಸಮರೈಸ್ ದಿಸ್ ವಿಡಿಯೋ ಆರ್ ಗೆಟ್ ಮೀ key points from this video, key points or key learnings, right? So key learnings, LEAR learnings from this video. ಇವಾಗ ಇದನ್ನ ಕೊಟ್ಟೆ ಅಂತಂದ್ರೆ ಈ ಸ್ಪೆಸಿಫಿಕ್ ವಿಡಿಯೋ ಏನೈತಲ್ಲ ಅದನ್ನೇ ಇದೆ ಸಮರೈಸ್ ಮಾಡಿ. ಇಲ್ಲಿ ನೋಡ್ರಿ, ಈ ವಿಡಿಯೋ ಏನೈತಲ್ಲ ಅದನ್ನೇ ಇದೆ ಎಕ್ಸಾಕ್ಟ್ ಆಗಿ ಇದ್ರೊಳಗಡೆ ಏನೆಲ್ಲ ಐತಿ ಅಂತ ಹೇಳ್ಬಿಟ್ಟು ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೈತಿ. ಅದು ಕೂಡ ಟೈಮ್ ಸ್ಟ್ಯಾಂಪ್ ಇಂದ. 0.14 ಒಳಗಡೆ ಏನೈತಿ, ಕ್ರಿಯೇಟಿಂಗ್ ಅ ಕಸ್ಟಮ್ AI ಅವತಾರ್, ಆಮೇಲೆ ಪ್ರಾಂಪ್ಟಿಂಗ್, ಎಡಿಟಿಂಗ್, ಓವರ್ಕಮಿಂಗ್ ಲಿಮಿಟೇಷನ್ಸ್. ಸೊ ಇದೆಲ್ಲಾನು ಕೂಡ ಇದಿಲ್ಲಿ ಹೇಳ್ತೈತಿ. ನೆಕ್ಸ್ಟ್ ಯೂಸ್ ಕೇಸ್ ಬಂದ್ಬಿಟ್ಟು ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ಆಕ್ಚುಲಿ ಬಹಳಷ್ಟು ಜನಕ್ಕೆ ಲೈಕ್ ಆಗ್ತೈತಿ ಅಂತ ಅನ್ಕೊಳ್ತೀನಿ. ಅದ್ರೊಳಗಡೆ ಕೂಡ ಆನ್ಲೈನ್ ಒಳಗಡೆ ಶಾಪಿಂಗ್ ಯಾರು ಮಾಡ್ತಿರಲ್ಲ ನಿಮ್ಗೆಲ್ಲ ತುಂಬಾ ಲೈಕ್ ಆಗ್ತೈತಿ ಅಂತ ಅನ್ಕೊಳ್ತೀನಿ. ಸಪೋಸ್ ಅನ್ಕೊಡ್ರಿ ನೀವು ಯಾವುದೋ ಒಂದು ಆನ್ಲೈನ್ ಒಳಗಡೆ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂತ ಇದ್ರಿ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರಿ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನನಗೆ ಒಂದು ಫೋನ್ ಅನ್ನ ತಗೋಬೇಕಾಗಿತ್ತು, ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಇದ್ದೀನಿ. ಯೂಶಲಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ್ಯಾವ ಮೊಬೈಲ್ ಒಳಗಡೆ ಇಂಟ್ರೆಸ್ಟ್ ಐತಲ್ಲ ಅದನ್ನ ಹೋಗ್ಬಿಟ್ಟು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಒಳಗಡೆ ಹೋಗಿ ಅದನ್ನ ಸರ್ಚ್ ಮಾಡಿ ಅದ್ರ ಸ್ಪೆಸಿಫಿಕೇಶನ್ಸ್ ಅನ್ನ ಓದಿ ಎಲ್ಲ ಅದನ್ನ ರಿಸರ್ಚ್ ಮಾಡ್ತಾರೆ. ಬಟ್ ಅದಕ್ಕೆ ಮಾಡ್ಬೇಕು ಅಂತಂದ್ರೆ ಆಲ್ಮೋಸ್ಟ್ 4-5 ಅವರ್ಸ್ ಅನ್ನ ಸ್ಪೆಂಡ್ ಮಾಡ್ಬೇಕು. ಈ ಒಂದು ನೀವು ಒಂದೊಂದು ಎರಡೆರಡು ಮೊಬೈಲ್ ಅನ್ನ ಮಾಡಿದ್ರು ಕೂಡ ಬಹಳಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಿ. ಬಟ್ ನೀವೇನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಆಸ್ಕ್ ಜೆಮಿನಿಯನ್ನ ಓಪನ್ ಮಾಡಿ ನಿಮ್ಗೆ ಯಾವ್ಯಾವ ಮೊಬೈಲ್ ಒಳಗಡೆ ಇಂಟ್ರೆಸ್ಟ್ ಐತಲ್ಲ ಅದೆಲ್ಲಾನು ಓಪನ್ ಮಾಡ್ರಿ. ಓಪನ್ ಮಾಡ್ಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಟ್ಯಾಬ್ಸ್ ಗಳನ್ನ ಚೆಕ್ ಮಾಡಿದ ತಕ್ಷಣ ಈ ಎಲ್ಲಾ ಟ್ಯಾಬ್ ಗಳು ಇಲ್ಲಿ ಸೆಲೆಕ್ಟ್ ಆಗ್ತಾವ. ಅವಾಗ ಇದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ರಿ, ಕಂಪೇರ್ ದೀಸ್ ಫೋನ್ಸ್ ಅಂಡ್ ಸಜೆಸ್ಟ್ ಮೀ ವಿಚ್ ಇಸ್ ದ ಬೆಸ್ಟ್ ಮೊಬೈಲ್. ಸೊ ಇಷ್ಟು ಕೊಟ್ರಿ ಅಂತಂದ್ರೆ ಇದೇನ್ ಮಾಡ್ತೈತಿ, ಈ 3 ಟ್ಯಾಬ್ ಒಳಗೆ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ನೀವು ಎಷ್ಟು ಬೇಕಷ್ಟು ಆಡ್ ಮಾಡ್ಬೋದು. ನಾ ಇಲ್ಲಿ 3 ತೋರಿಸ್ತಾ ಇದ್ದೇನೆ. ಆಡ್ ಮಾಡ್ಬಿಟ್ಟ ಅಥವಾ ಅನಲೈಸ್ ಮಾಡ್ಬಿಟ್ಟ ನಮ್ಗೊಂದು ಟೇಬಲ್ ಒಳಗಡೆ ಇದು ಔಟ್ಪುಟ್ ಅನ್ನ ಕೊಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು. ನಿಮ್ಗೆ ಬೇಕು ಅಂತಂದ್ರೆ ನೀವು ಇದನ್ನ ಈ ತರ ದೊಡ್ಡದು ಮಾಡ್ಕೊಳ್ಬಹುದು. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಫುಲ್ ಸ್ಪೆಸಿಫಿಕೇಶನ್ಸ್ ಅನ್ನ ಒಂದೇ ಪೇಜ್ ಒಳಗಡೆ ಎಲ್ಲಾನು ಇಲ್ಲೇ ಒಂದು ಔಟ್ಪುಟ್ ಅನ್ನ ಕೊಡಾಕತೈತಿ. ಅದಷ್ಟೇ ಅಲ್ಲದೆ ವಿಚ್ ಫೋನ್ ಇಸ್ ಬೆಸ್ಟ್ ಫಾರ್ ಯು, ಸೊ ಅದನ್ನ ಇಲ್ಲಿ ರೆಕಮೆಂಡೇಶನ್ಸ್ ಅನ್ನು ಕೂಡ ಇದೆ ಇಲ್ಲಿ ಮಾಡ್ಲಿಕ್ಕತ್ತೈತಿ. ಸೊ ಈ ತರ ನೀವು ಇದನ್ನ ರಿಸರ್ಚ್ಗೋಸ್ಕರ ಅಂದ್ರೆ ನೀವು ಏನಾದ್ರೂ ಬೈ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ಅದನ್ನ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಇಟ್ ಇಸ್ ವೆರಿ ಯೂಸ್ಫುಲ್. ಸಪೋಸ್ ಇದನ್ನ ನಮ್ಗೆ ಯಾರಿಗಾದ್ರೂ ಇಮೇಲ್ ಮಾಡಬೇಕಿತ್ತು ಅಂತ ಅನ್ಕೊಡ್ರಿ, ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್ ಅಂಡ್ ಇಟ್ ಇಸ್ ವೆರಿ ಅಮೇಝಿಂಗ್. ಇವಾಗ ನಾವಿಲ್ಲಿ ಇದನ್ನ ರಿಸರ್ಚ್ ಮಾಡಿದ್ದೇವೆ. ಇದನ್ನ ನಾವು ಇದಕ್ಕೆ ಜಸ್ಟ್ ಇಲ್ಲಿ ಇಮೇಲ್ ದಿಸ್ ಟು datadeck90@gmail.com ಈ ತರ ಕೊಟ್ಟೆ ಅಂತಂದ್ರೆ ಇಲ್ಲಿ ಒಂದು ಇಮೇಲ್ ಅನ್ನ ರೆಡಿ ಮಾಡ್ತೈತಿ ಆಟೋಮೆಟಿಕ್ ಆಗಿ. ಆಲ್ ರೈಟ್, ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಫಾರ್ ಯು. ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಹಾಕೈತಿ, ಸಬ್ಜೆಕ್ಟ್ ಅನ್ನ ಹಾಕೈತಿ, ಆಮೇಲೆ ಇಲ್ಲಿ ಎಲ್ಲ ಅದರದ ಡೀಟೇಲ್ಸ್ ಅನ್ನ ಹಾಕೈತಿ. ನಾ ಇಲ್ಲಿ ಸೆಂಡ್ ಅಂತ ಕೊಟ್ಟೆ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಇಮೇಲ್ ಅನ್ನ ಸೆಂಡ್ ಮಾಡ್ತೈತಿ. ನಾ ಇಲ್ಲಿ ಜಿಮೇಲ್ ಹೋಗ್ಬೇಕಂತ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ನೋಡ್ರಿ, ನಾ ಇಲ್ಲಿ ಜಿಮೇಲ್ ಅನ್ನ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಗೆ ಒಂದ್ಸಾರಿ ನನ್ಗೆ ಇಮೇಲ್ ಬಂದೈತೋ ಇಲ್ಲೋ ಅಂತ ಹೇಳಿ. ಸ್ಮಾರ್ಟ್ಫೋನ್ ಇಮೇಲ್. ನೀವು ಇದನ್ನ ಬೇಕು ಅಂತಂದ್ರೆ ಕಸ್ಟಮೈಸ್ ಮಾಡಬಹುದು. ನಾ ಕಸ್ಟಮೈಸ್ ಮಾಡಿಲ್ಲ, ಜಸ್ಟ್ ನಿಮ್ಗೆ ಫೀಚರ್ ಅನ್ನ ತೋರಿಸಿದ್ದೇನೆ. ಸೊ ಈ ತರ ನೀವು ಇಮೇಲ್ಸ್ ಗಳನ್ನ ಕೂಡ ಡೈರೆಕ್ಟ್ ಇಲ್ಲಿಂದಾನೇ ಬರೆಸಬಹುದು. ನೀವು ಇಲ್ಲಿ ಬರೀ ಟೆಕ್ಸ್ಟ್ ಚಾಟ್ ಮಾಡಬೇಕು ಅಂತ ಅಷ್ಟೇ ಏನಿಲ್ಲ. ನೀವು ಇಲ್ಲಿ ಬೇಕು ಅಂತಂದ್ರೆ ಇಮೇಜಸ್ ಅನ್ನು ಕೂಡ ಕ್ರಿಯೇಟ್ ಮಾಡಿಸಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೂಮ್ ಐತಿ, ಹೋಟೆಲ್ ರೂಮ್. ಇದ್ರೊಳಗಡೆ ಈ ಸೋಫಾ ಏನೈತಲ್ಲ ಇದನ್ನ ನಾವು ಸ್ವಲ್ಪ ಡಿಫರೆಂಟ್ ಆಗಿ ನೋಡ್ಬೇಕು ಅಂತ ಇದ್ದೇನೆ. ರೈಟ್, ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ರಿಪ್ಲೇಸ್ ದ ಕೌಚ್ ಇನ್ ದಿಸ್ ಇಮೇಜ್ ವಿತ್ ಮೋರ್ ಟ್ರಾನ್ಸಿಷನಲ್ ಸ್ಟೈಲ್ ಅಂಡ್ ಗ್ರೇ ಸೆಕ್ಷನಲ್. ಓಕೆ, ಸೊ ಇವಾಗ ಇದನ್ನ ಎಂಟರ್ ಕೊಡ್ತೇನೆ. ಕೊಟ್ಟ ತಕ್ಷಣ ನೀವು ನೋಡ್ರಿ ಇವಾಗ ಇದು ಇಲ್ಲೇ ಈ ಪೇಜ್ ಅನ್ನ ರೆಫರ್ ಮಾಡಿ ಈ ಇಮೇಜ್ ಏನೈತಲ್ಲ ಇದನ್ನ ರೀಕ್ರಿಯೇಟ್ ಮಾಡ್ತೈತಿ ವಿತ್ ನಮ್ಗೆ ಯಾವ ತರ ಬೇಕೋ ಆ ತರ, ಅಂದ್ರೆ ಕಸ್ಟಮೈಸ್ ಮಾಡಿ ಇಲ್ಲಿ ಒಂದು ಇಮೇಜ್ ಅನ್ನ ಮಾಡಿಕೊಡ್ತೈತಿ. ಇದು ಯಾವ ತರ ಕಾಣಿಸ್ತೈತಿ ಗ್ರೇ ಒಳಗಡೆ ಅಥವಾ ಸೆಕ್ಷನ್ ಒಳಗಡೆ. ಲುಕ್ ಅಟ್ ದಿಸ್. ಸೊ ದಿಸ್ ಇಸ್ ಹೌ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ನೋಡ್ತಿರ್ಬೋದು ಮಿಕ್ಕಿರೋ ಡೀಟೇಲ್ಸ್ ಎಲ್ಲ ಸೇಮ್ ಐತಿ. ರೈಟ್, ಸೊ ಮಿಕ್ಕಿರೋ ಡೀಟೇಲ್ಸ್ ಈ ಫೋಟೋ ಆಮೇಲೆ ಈ ವಿಂಡೋ ಎವ್ರಿಥಿಂಗ್ ಇಸ್ ಸೇಮ್.
ಜಸ್ಟ್ ಇಲ್ಲಿ ಸೋಫಾ ಮಾತ್ರ ಡಿಫ್ರೆಂಟ್ ಆಗೈತಿ. ಇದನ್ನ ನೀವು ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದಾ, ಆಮೇಲೆ ಜಿಮೇಲ್ ಗೆ ಡೈರೆಕ್ಟ್ ಆಗಿ ಇಮೇಲ್ ಅನ್ನ ಕೂಡ ಮಾಡಿಸಬಹುದಾ. ಆಸ್ಕ್ ಜೆಮಿನಿ ಇದೆ ಇನ್ನೊಂದು ಬೆಸ್ಟ್ ಫೀಚರ್ ಏನು ಅಂತಂದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಫ್ರಮ್ ಸ್ಕ್ರೀನ್ ಅಂತ ಸಿಗ್ತದೆ. ಇದನ್ನ ಸೆಲೆಕ್ಟ್ ಮಾಡಿ ನೀವು ಯಾವುದೇ ಒಂದು ವೆಬ್ ಪೇಜ್ ಒಳಗಡೆ ಯಾವುದೇ ಪಾರ್ಟ್ ಅನ್ನ ಈ ತರ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಅದು ಇಲ್ಲಿ ಸ್ಕ್ರೀನ್ ಶಾಟ್ ಆಗಿ ಅಟ್ಯಾಚ್ ಆಗ್ತೈತಿ. ಆಮೇಲೆ ಇದನ್ನ ಕೇಳಬಹುದು, ಎಕ್ಸ್ಪ್ಲೇನ್ ಮಿ ದಿಸ್ ನ್ಯೂಸ್. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನ್ಯೂಸ್ ಪೇಜ್ ಅನ್ನು ಓಪನ್ ಮಾಡಿದನಲ್ಲ, ಎಕ್ಸ್ಪ್ಲೇನ್ ಮಿ ದಿಸ್ ನ್ಯೂಸ್ ಅಂತ ಕೊಟ್ಟೆ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ನ್ಯೂಸ್ ಏನಿತ್ತಲ್ಲ ಅದ್ರ ಬಗ್ಗೆ ಇದೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಸಿ ಈ ತರ ನೀವು ಯಾವುದೇ ಒಂದು ಪಾರ್ಟ್ ಒಳಗಡೆ, ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಯಾವುದೇ ಒಂದು ರಿಪೋರ್ಟ್ ಅನ್ನ ಓದ್ತಾ ಇದ್ದೀರಿ, ಪರ್ಟಿಕ್ಯುಲರ್ ಸೆಕ್ಷನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಎಸ್ಪೆಷಲಿ ಸ್ಟೂಡೆಂಟ್ಸ್ ನೀವು ಓದ್ತಿರ್ಬೇಕಾದ್ರೆ PDF ಬುಕ್ಸ್ ಗಳನ್ನ ಓದ್ತಿರ್ಬೇಕಾದ್ರೆ ಯಾವುದೊಂದು ಸೆಕ್ಷನ್ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ, ಡೈಗ್ರಾಮ್ ಅರ್ಥ ಆಗಿಲ್ಲ, ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡು ಅಂದ್ರೆ ಇದೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಲೆಟ್ ಮಿ ಗಿವ್ ಅ ಸ್ಟೂಡೆಂಟ್ ಎಕ್ಸಾಂಪಲ್. ಲೆಟ್ ಮಿ ಓಪನ್ ಸಮಥಿಂಗ್ ಲೈಕ್ ಎಕ್ಸ್ಪ್ಲೇನ್ ಫೋಟೋಸಿಂಥಸಿಸ್. ಓಕೆ, ಸೊ ನಾ ಇವಾಗ ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಾನೆ. ಇಲ್ಲಿ ಬ್ರಿಟಾನಿಕಾ ಅವ್ರದ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೊಂದು ಯಾವುದಾದ್ರೂ ಇಮೇಜ್ ಇದೆಯಾ ಅಂತ ನೋಡ್ತಾನೆ. ಓಕೆ, ಸೊ ಇದು ನನಗೆ ಇಲ್ಲಿ ಏನಿದೆ ಐತಲ್ಲ ದ ರಿಯಾಕ್ಷನ್ ಆಫ್ ಫೋಟೋಸಿಂಥಸಿಸ್, ಇದ್ರ ಬಗ್ಗೆ ನನಗೆ ಏನೂ ಐಡಿಯಾ ಇಲ್ಲ. ಓಕೆ, ನಾ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ತಗೊಂಡ ಈ ಸೆಕ್ಷನನ್ನು ಈ ಥರ ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಿ ದಿಸ್ ಅಂತ ಕೊಟ್ಟೆ ಅಂತಂದರೆ ಇದು ನನಗೆ ಎಕ್ಸ್ಪ್ಲೇನ್ ಮಾಡ್ತೈತಿ, ಇದು ಎಕ್ಸಾಕ್ಟ್ ಆಗಿ ಏನು ಹೇಳಾಕತ್ತೈತಿ ಅಂತ ಹೇಳಿ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ಇದು ಎಷ್ಟು ಯೂಸ್ಫುಲ್ ಐತಿ ಅಂತ ಹೇಳಿ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ರಿ. ವೆರಿ ಯೂಸ್ಫುಲ್ ಫೀಚರ್, ರೈಟ್? ಸೊ ಈ ತರ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನೊಂದು ಬೆಸ್ಟ್ ಫೀಚರ್ ಆಸ್ಕ್ ಜೆಮಿನಿ ಇದು ಏನು ಅಂತಂದ್ರೆ ನಿಮಗೆ ಇಲ್ಲಿ ಸ್ಕಿಲ್ಸ್ ಕೂಡ ಸಿಗ್ತೈತಿ. ಇಲ್ಲಿ ಬ್ರೌಸ್ ಸ್ಕಿಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಆಲ್ರೆಡಿ ಸ್ಕಿಲ್ಸ್ ಯಾವ ಬಿಲ್ಡ್ ಆಗಿದಾವಲ್ಲ ಗೂಗಲ್ ಕಡೆಯಿಂದ ಅದೆಲ್ಲ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ. ಇದನ್ನ ನೀವು ಫ್ರೀ ಆಫ್ ಕಾಸ್ಟ್ ಒಳಗಡೆ ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಡೇ ಟು ಡೇ ಆಕ್ಟಿವಿಟಿ ಒಳಗಡೆ ಅಥವಾ ಯೂಸೇಜ್ ಒಳಗಡೆ. ಅದಷ್ಟೇ ಅಲ್ಲ, ನೀವು ನಿಮ್ಮ ಸ್ಕಿಲ್ಸ್ ಗಳನ್ನು ಕೂಡ ಬಿಲ್ಡ್ ಮಾಡಬಹುದು. ಇಲ್ಲಿ ಯುವರ್ ಸ್ಕಿಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಮ ಸ್ಕಿಲ್ಗೆ ಹೆಸರನ್ನು ಕೊಟ್ಟ ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟ ಇದನ್ನ ಸೇವ್ ಮಾಡಿದ್ರಿ ಅಂತಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಈ ತರ ನೀವು ಕಸ್ಟಮೈಸ್ಡ್ ಸ್ಕಿಲ್ಸ್ ಗಳನ್ನು ಕೂಡ ಬಿಲ್ಡ್ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಆಲ್ ವಿತ್ ಇನ್ ಕ್ರೋಮ್ ಬ್ರೌಸರ್. ನೀವು ಸೆಪರೇಟ್ ಆಗಿ ಜೆಮಿನಿನ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಈ ಸ್ಕಿಲ್ಸ್ ಮೇಲೆ ಸೆಪರೇಟ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ತಾನೆ, ಯಾವೆಲ್ಲ ಡಿಫರೆಂಟ್ ವೇಸ್ ಒಳಗಡೆ ನೀವು ಈ ಸ್ಕಿಲ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ಹೇಳಿ. ಕಮೆಂಟ್ ಮಾಡ್ರಿ ಸ್ಕಿಲ್ಸ್ ಅಂತ ಹೇಳಿ. 100 ಕಮೆಂಟ್ಸ್ ಬಂತು ಅಂತಂದ್ರೆ ನಾನು ಆ ವಿಡಿಯೋನ ಪಕ್ಕಾ ಮಾಡ್ತಾನೆ ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ. ಸೊ ಈ ತರ ನೀವು ಕ್ರೋಮ್ ಬ್ರೌಸರ್ ಒಳಗಡೆ ಆಸ್ಕ್ ಜೆಮಿನಿಯನ್ನ ಅಥವಾ ಜೆಮಿನಿಯನ್ನ ಯೂಸ್ ಮಾಡ್ಕೊಳ್ಬಹುದಾ. ಥಿಂಕ್ ಮಾಡ್ರಿ, ಆಸ್ ಅ ಪ್ರೊಫೆಷನಲ್ ನೀವು ಇದನ್ನ ಯಾವ ತರ ಯೂಸ್ ಮಾಡಬಹುದಾ, ಆಸ್ ಅ ಯೂಟ್ಯೂಬರ್ ಯಾವ ತರ ಯೂಸ್ ಮಾಡಬಹುದಾ, ಆಸ್ ಅ ಸ್ಟೂಡೆಂಟ್ ಯಾವ ತರ ಯೂಸ್ ಮಾಡಬಹುದಾ, ರಿಸರ್ಚ್ ಗೋಸ್ಕರ, ಕಂಟೆಂಟ್ ಕ್ರಿಯೇಷನ್ ಗೋಸ್ಕರ, ಇಮೇಲ್ ರೈಟಿಂಗ್, ವೇರಿಯಸ್ ಅದರ್ ಥಿಂಗ್ಸ್ ಗೋಸ್ಕರ ನೀವು ಇದನ್ನ ಯಾವ ತರ ನಿಮ್ಮ ಲೈಫ್ ಒಳಗಡೆ ಯೂಸ್ ಮಾಡ್ಕೊಳ್ಬಹುದು ಅಂತೇಳಿ ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಥಿಂಗ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಆಮೇಲೆ AI ಒಳಗಡೆ ಅಹೆಡ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮಗೆ ರೆಗ್ಯುಲರ್ ಬೇಸಿಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ. ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ಆಮೇಲೆ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಶೇರ್ ಮಾಡ್ತಾ ಇರ್ತೇನೆ. ಅದರ ಲಿಂಕ್ ಅನ್ನ ನಾ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.